ಇನ್ನು ಸಿ ಟಿ ರವಿ ವೀರಾವೇಶದಿಂದ ಮಾತಾಡಿದ್ದಾರೆ. ಕಲ್ಲು ಹೊಡೆದವ್ರನ್ನ ನಾವು ಸಮಾಧಿ ಮಾಡಿಬಿಡ್ತೀವಿ. ಇದು MLC ಸಿ ಟಿ ರವಿ ಅವರ ಹೇಳಿಕೆ. ಟಿಪ್ಪನ್ನೇ ಬಿಡಲಿಲ್ಲ, ಅವನ ಅಪ್ಪನ್ನೇ ಬಿಡಲಿಲ್ಲ. ಇನ್ನು ನೀವು ನಮಗೆ ಯಾವುದೇ ಲೆಕ್ಕಕ್ಕಿಲ್ಲ. ಉರಿಗೌಡ ಮತ್ತು ನಂಜೇಗೌಡ ಅವರ ರಕ್ತ ನಮ್ಮ ಮೈನಲ್ಲಿ ಹರಿತಾ ಇದೆ. ತೊಡೆ ತಟ್ಟಿ ಏನಾದರೂ ಸವಾಲು ಹಾಕಿದರೆ ತೊಡೆ ಮುರಿತೀವಿ, ತಲೆನೂ ತೆಗಿತೀವಿ. ಇದು ಸಿ ಟಿ ರವಿ ಅವರ ಮಾತು. ಪಾಕಿಸ್ತಾನದ ಮೇಲೆ ನಿಮಗೇನಾದರೂ ಪ್ರೀತಿ ಇದ್ದರೆ ಗಂಟು ಮೂಟೆ ಕಟ್ಕೊಂಡು ಹೊರಡಿ, ಆದರೆ ಇಲ್ಲಿ ಘೋಷಣೆ ಹಾಕಬೇಡಿ. ಅರೆ, ನಿನಗೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇಸ್ಲಾಂ ಹುಟ್ಟಿದ್ದು 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿದ 16,000 ವರ್ಷದ ಹಿಂದೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲೇ ಹುಟ್ಟುಗಾರರು. ನಮಗೆ ತೊಡೆ ತಟ್ಟ ಕೆಲಸ ಮಾಡಬೇಡಿ. ತೊಡೆನೂ ಮುರಿತೀವಿ, ತಲೆನೂ ತೆಗಿತೇವೆ. ನಮಗೆ ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿಯೋಕ್ಕೂ ಬಂತು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನ್ಲ ಅಂದ್ರೆ ಏನ್ಲ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕೆ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಸಣ್ಣ ಮಕ್ಕಳು ರೀ, 4 ವರ್ಷ 6 ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರೆ ಅವರು ಉಗಿಯೋ ಕೆಲಸ ಮಾಡ್ತಾರೆ ಗಣಪತಿ ಮೇಲೆ. ಆ ಮಕ್ಕಳಿಗೆ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತವ್ರು ಯಾರು? ಎಲ್ಲಿಂದ ವಿಷ ಬೀಜ ಬಿತ್ತಿದ್ರು? ಭದ್ರಾವತಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಭದ್ರಾವತಿ ಶಾಸಕ, ಕಾಂಗ್ರೆಸ್ ಶಾಸಕ ಸಂಗಮೇಶ್ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ ಆಗಿ ಹುಟ್ಟಬೇಕು ಅಂತ. ನಾನು ಒಂದ್ ಮಾತು ಹೇಳಕ್ ಬಯಸ್ತೇನೆ, ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಯಾಕೆ ಕಾಯ್ತೀಯಾ ಮುಂದಿನ ಜನ್ಮದವರೆಗೂ? ಮುಂದಿನ ಜನ್ಮವಾಗಿ ಮನುಷ್ಯ ಆಗಿ ಹುಡ್ತೀಯೋ, ನಾಯಿ ಆಗಿ ಹುಡ್ತೀಯೋ, ಕತ್ತೆಯಾಗಿ ಹುಡ್ತೀಯೋ, ಹಂದಿಯಾಗಿ ಹುಡ್ತೀಯೋ? ಈಗ ಹಂದಿಯಾಗಿ ಹುಡ್ತೀಯೋ ಗೊತ್ತಿಲ್ಲ, ಆಗದಿದ್ರೆ ಈಗಲೇ ಆಗ್ಬಿಡು. ಯಾಕೆ ಬಸವ ತತ್ವಕ್ಕೆ ಅಪಚಾರ ಬಯಸ್ತೀಯಾ? ಯಾಕೆ ಸನಾತನ ಹಿಂದೂ ಧರ್ಮಕ್ಕೆ ಅಪಚಾರ ಬಯಸ್ತೀಯಾ? ಈಗಲೇ ಆಗ್ಬಿಡು. ಏನು ಕಟ್ ಮಾಡ್ತಾರೆ, ಕಟ್ ಮಾಡಿಸ್ಕೋ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಾ ಬೇಡವಾ? ಆಗ್ಬೇಕಾ ಬೇಡವಾ? ಕೈ ಎತ್ತಿ ಹೇಳಿ ಆಗ್ಬೇಕಾ ಬೇಡವಾ? ಹಿಡ್ಕೊಂಡು ಹೇಳಿ ಆಗ್ಬೇಕಾ ಬೇಡವಾ? ಯಾರು ಕಲ್ಲು ಹೊಡೆದ, ಆ ಕಲ್ಲು ಹೊಡೆದ ಹಿಂದ್ಗಡೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರೂ ಒತ್ತು ಒಳಗೆ ಹಾಕ್ಬೇಕಾ ಬೇಡವಾ? ಗುಂಡ ಹಾಕ್ಬೇಕಾ ಬೇಡವಾ? ಗುಂಡ ಹಾಕಿ ನಿಮಗ್ ತಾಕತ್ತಿದ್ರೆ, ನ್ಯಾಯದ ಪರವಾಗಿ ನಿಲ್ಬೇಕು ಅಂತಿದ್ರೆ, ಅಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಇದೆಯಲ್ಲ, ಆ ಬುಲ್ಡೋಜರ್ ತಗೊಂಡು ಓಡಿಸಿ. ನೀವು ಲೀಸ್ಟ್ ಮಾಡಿದರೆ ಅಕ್ರಮವಾಗಿ ಮಸೀದಿ ಕಟ್ಟಿದಿರಿ, ಅಕ್ರಮವಾಗಿ ಮಸೀದಿ ಕಟ್ಟಿದಿರಿ. ಬಾಲ ಬಿಚ್ಚಿದ್ರೆ ಅದನ್ನ ಹೇಳಕ್ ಮಾಡಿದ್ದೇವೆ ನಾವು. ಇನ್ನ ಬಹಳ ಕಾಲ ಸಹಿಸ್ಕೊಳ್ಳಲ್ಲ. ಮಂಡ್ಯ ತಾಕತ್ತೇನು ಅಂತ ನೋಡಿದಿರಿ. ಇಲ್ಲಿ ಯಾರು ನಿಮಗೆ ವೆಹಿಕಲ್ ಮಾಡಿ ಕರ್ಕೊಂಡ್ ಬಂದಿದಾರ? ಯಾರ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದಾರ? ಬಂದಿರೋದೆಲ್ಲರೂ ಹಿಂದುತ್ವದ ಸಲುವಾಗಿ ಬಂದಿದ್ದಾವೆ, ಧರ್ಮ ಸಲುವಾಗಿ ಬಂದಿದ್ದಾವೆ. ಧರ್ಮ ಮತ್ತು ದೇಶಕ್ಕಾಗಿ ಜೀವ ಕೊಡಕ್ಕೂ ತಯಾರಿದ್ದಾವೆ ಅಂತ ತೋರಿಸೋದಕ್ಕೋಸ್ಕರ ಬಂದಿದ್ದೇವೆ. ಇದು ಸಿ ಟಿ ರವಿ ಅವರ ಮಾತು. BJP ನಾಯಕರು ಬಹಳ ವೀರಾವೇಶದಿಂದ ಮಾತಾಡ್ತಾ ಇದ್ದಾರೆ. ಎಲ್ಲ ಈ ದೊಡ್ಡ ಪ್ರಮಾಣದಲ್ಲಿ ಜಯಘೋಷಗಳು ಮೊಳಗ್ತಾ ಇವೆ. ಜೊತೆಗೇನು ಅಂದರೆ ಇವರು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಇವರು ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಜೊತೆಗೆ ಸಾರ್ವಜನಿಕ ಭಾಷಣ ಬೇರೆ. ಕಲ್ಲು ಹೊಡೆದವ್ರನ್ನ ನಾವು ಸಮಾಧಿ ಮಾಡ್ತೀವಿ, ಆ ತಾಕತ್ತು ನಮ್ಮಲ್ಲಿದೆ. ನೀವೇನಾದರೂ ತೊಡೆ ತಟ್ಟಿದ್ರೆ ತೊಡೆ ಮುರಿತೀವಿ, ಆ ತಾಕತ್ತು ನಮ್ಮಲ್ಲಿದೆ. ಟಿಪ್ಪನ್ನೇ ಬಿಡಲಿಲ್ಲ, ಅವನ ಅಪ್ಪನ ಮೊದಲೇ ಬಿಡಲಿಲ್ಲ. ನೀವು ಯಾರೂ ಲೆಕ್ಕಕ್ಕಿಲ್ಲ ನಮಗೆ. ಉರಿಗೌಡ ನಂಜೇಗೌಡ ಅವರ ರಕ್ತ ನಮ್ಮ ಮೈನಲ್ಲಿ ಹರಿತಾ ಇದೆ. ಇದು ಸಿ ಟಿ ರವಿ ಅವರ ಮಾತು. ಇದಕ್ಕಿಂತ ಮೊದಲು ಅಶೋಕ್ ಮಾತಾಡಿದ್ರು. ಅಶೋಕ್ ಅವರು ಕೂಡ ಅದನ್ನೇ ಹೇಳಿದ್ದು. ನಿಮ್ಮ ಅವಧಿ ಮುಗಿತಾ ಬಂತು, ಅರ್ಧ ಆಯಸ್ಸು ಹೋಯಿತು, 2.5 ವರ್ಷ ಆಯ್ತೀಗ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು 10 ವರ್ಷ ನಮ್ಮದೇ ಆಡಳಿತ ಅಂತ ಅಶೋಕ್ ಘೋಷಣೆ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಾವೇನು ಅನ್ನೋದನ್ನು ತೋರಿಸ್ತೀವಿ.
2 ವರ್ಷ ಕಾಯಿರಿ ಕೆಲಸ ಕೊಡ್ತೀವಿ ಅನ್ನುವಂಥ ಮಾತು. BJP ನಾಯಕರ ಈ ಸ್ಟೇಟ್ಮೆಂಟ್ಗಳು ಜೊತೆಗೇನಂದ್ರೆ ಅವರು ಈ ಗಣಪತಿ ಉತ್ಸವದಲ್ಲಿ ಪಾಲ್ಗೊಂಡಿರೋದು ಕಾಂಗ್ರೆಸ್ ನಾಯಕರನ್ನು ಕೂಡ ಕೆರಳಿಸಿದೆ. ಅವರು ಕೂಡ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ, ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಅಶೋಕ್ ಅವ್ರು ಹೇಳ್ತಾ ಇದ್ರು, ಮೊನ್ನೆ ತಾನೇ ನಾನು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡ್ಕೊಂಬಂದೆ, ಚರ್ಚೆ ಮಾಡಿದ್ದೀನಿ, ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಅದನ್ನು ಮಾಡ್ತೀವಿ. ಇದು ಅಶೋಕ್ ಅವರ ಮಾತು. BJP ನಾಯಕರು ಜನರ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಗಣೇಶ ಮೂರ್ತಿಗಳ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಸುಮಾರು 3 ಕಿಲೋಮೀಟರ್ ಪಾದಯಾತ್ರೆ, ಅಲ್ಲಿಂದ ಶಿಂಷಾ ನದಿಯ ತನಕ. ಶಿಂಷಾ ನದಿಯಲ್ಲಿ 28 ಗಣೇಶ ಮೂರ್ತಿಗಳನ್ನು ವಿಸರ್ಜಿಸಲಾಗುತ್ತೆ. IB ಸರ್ಕಲ್ನಿಂದ ಶಿಂಷಾ ನದಿಯ ತನಕ.